ಸುವರ್ಣ. ಮಿಲನ 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 ಮಿಲನ. ಅವ್ರ ಫೋನ್ ನಂಬರು ನಾನು ತಂದಿಲ್ಲ. ವಾಪಸ್ ಬಂದ್ಮೇಲೆ ಅವ್ರ ಜೊತೆ ಮಾತಾಡೇ ಇಲ್ಲ ಅಂದರೆ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ನನಗೆ ಕೃತಜ್ಞತೆನೇ ಇಲ್ಲ ಅನ್ಕೊಳ್ಳಲ್ವಾ? ಈ ಕೃತಜ್ಞತೆ ನಮ್ಮನೆಯವ್ರ ಮೇಲೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅತ್ತೆ ಮಾವ ಗಂಡ ಇರಲಿ, ಕಡೆ ಪಕ್ಷ ನಿನ್ ತವ್ರ ಮನೆ ಬಿಟ್ಟು ಹೋಗುವಾಗ ಈಗ ಯೋಚನೆ ಬರ್ಲಿಲ್ವಾ? ನಮ್ಮನೆಲ್ಲ ಸಾಯುವಷ್ಟು ಸತಾಯಿಸಿದ್ಯಲ್ಲ, ಅವಾಗ ಬರ್ಲಿಲ್ವಾ? ಸಮರ್, ಡೋಂಟ್ ಟಾಕ್ ರಬಿಶ್. ಅವಳಿಗೆ ತಾನೇ ಮನೆಗೆ ಬಂದಿದ್ದಾಳೆ, ಸ್ವಲ್ಪ ಸಮಾಧಾನ. ಅವಳಿಗೆ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು. ದಿಸ್ ಈಸ್ ಮೈ ಆರ್ಡರ್. ಹೌದು, ನಾನು ಏನ್ ಮಾತಾಡಿದ್ರು ರಬ್ಬಿಶ್. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ನಿಮ್ಗೆಲ್ಲ ಮನೆಗೆ ಬಂದಿರೋಳ ಬಗ್ಗೆ ಚಿಂತನೆ ಹೊರತು ಅವಳನ್ನ ಕರ್ಕೊಂಡ್ ಬಂದಿರೋ ಬಗ್ಗೆ ಕಿಂಚಿತ್ತೂ ಯೋಚನೆ ಇಲ್ಲ ನಿಮ್ಗೆ. ನಾಯಿ ತರ ಅಲ್ಲಿದ್ದೀನಿ. ಊರು ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ. ಅಂಥದ್ರಲ್ಲಿ ಹೋಗಿ ಕರ್ಕೊಂಡ್ ಬಂದಿದ್ದೀನಿ. ನನ್ನ ಬಗ್ಗೆ ಒಬ್ಬರಾದ್ರೂ ಮಾತಾಡ್ತಾರ? ನಾನೇನು ಹೇಳಿರ್ಲಿಲ್ಲ ನಿಮಗೆ ನನ್ನ ಹಿಂದೆ ನಾಯಿ ಥರ ಅಲಿರಿ ಅಂತ. ಯಾರ ಸವಾಸನೂ ಬೇಡ ಅಂತ ನಾನು ನನ್ನ ಮಗಳು ನಮ್ಮ ಪಾಡಿಗಿದ್ವಿ. ಬೇಡ ಅಂದ್ರೂ ಹೇಳ್ಕೊಂಡು ಬಂದು ಈಗ ದೊಡ್ಡ ಉಪಕಾರ ಮಾಡಿರೋರ ಥರ ಮಾತಾಡಬೇಡಿ. ಪ್ರಾರ್ಥನಾ, ಪ್ಲೀಸ್ ಮಗಳೇ, ಈ ಸಲ ನನಗೋಸ್ಕರ ಸುಮ್ಮನೆ ಇದ್ಬಿಡಮ್ಮ. ನಿನಗೋಸ್ಕರ ನನ್ನ ಮಗ ಎಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತಾ? ತನ್ನ ಜೀವನ ಪಣ ಇಟ್ಟು ಹುಡುಕಿದ್ದಾನೆ. ಆ ಸುಸ್ತಲ್ಲಿ, ಟೆನ್ಷನಲ್ಲಿ ಹೀಗೆಲ್ಲ ಮಾತಾಡ್ತಿದ್ದಾನೆ ಅಷ್ಟೇಮ್ಮ. ನನ್ನಷ್ಟಕ್ಕಿದ್ದೋಳನ್ನ ಕರ್ಕೊಂಡು ಬಂದಮೇಲೆ ಸುಮ್ಮನಿರ್ಬೇಕು ತಾನೆ. ಈ ಥರ ಚುಚ್ಚಿ ಚುಚ್ಚಿ ಮಾತಾಡಿದ್ರೆ ಪರ್ಮನೆಂಟಾಗಿ ಎಲ್ಲಾದರೂ ಹೊಟ್ಟೋಗ್ತೀನಿ ಅಷ್ಟೇ. ಬೇಡಮ್ಮ, ನೀನೆಲ್ಗೂ ಹೋಗ್ಬೇಡ. ಅದನ್ನ ತಡ್ಕೊಳ್ಳೋ ಶಕ್ತಿ ನಿನ್ಗಿರ್ಬಹುದು, ನನ್ಗ್ಯಾರಿಗೂ ಖಂಡಿತ ಇಲ್ಲ. ನೀನ್ ಹಾಯಾಗಿರು. ಬೇಕಾದ್ರೆ ನಾನು ಎಲ್ಗಾರು ಹೋಗ್ಬಿಡ್ತೀನಿ. ನಾನು ಯಾರಿಗೂ ಬೇಡಬಾರ್ದವನು ಅಂತ ತುಂಬಾ ಚೆನ್ನಾಗಿ ಗೊತ್ತಾಯ್ತು ನನಗೆ. ಜೀವನೇ ನೋಡಿದಾಗ ಆಗ್ತಿದೆ. ನಿನ್ನ ಉಸಿರು, ನಿನ್ನ ಮೈಯಲ್ಲಿ ಹರಿತಿರೋ ರಕ್ತ, ನಿನ್ನ ಎದೆ ಬಡಿತ ಎಲ್ಲ ನಂದೇ ಅಲ್ವ ಕಂದಮ್ಮ? ನನಗೆಷ್ಟು ಥ್ರಿಲ್ ಆಗ್ತಿದೆ ಗೊತ್ತಾ? ಯಾಕೋ ಕಂದ, ನನ್ನ ನೋವು ನಿಮ್ಮ ಅಮ್ಮಂಗೆ ಅರ್ಥನೇ ಆಗ್ತಿಲ್ಲ. ಎಷ್ಟು ಅಳಿಸ್ತಾಳೆ ನೋಡು. ಬೇಗ ಮಾತಾಡೋದು ಕಲಿತೀಯ? ನಂಗೆ ನಮ್ಮಪ್ಪ ಬೇಕಮ್ಮ ಅಂತ ಹಠ ಮಾಡ್ತೀಯ? ಸಾರಿ ಕಣೋ. ನೀನ್ ಮಲ್ಕೋ, ನಿಂಗೆ ಡಿಸ್ಟರ್ಬ್ ಮಾಡಲ್ಲ. ಹಾಯಾಗಿ ನಿದ್ದೆ ಮಾಡು. ನಿನ್ನ ಕನ್ಸಲ್ಲಿ ನಾನು ಬರ್ತೀನಿ, ಸರಿನಾ? ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಲ್ಲ. ಹಿಂದೆ ಬಿದ್ದು ನನ್ನ ಅರ್ಥ ಮಾಡ್ಕೊ, ನನ್ನ ಜೊತೆ ಸಂಸಾರ ಮಾಡು ಅಂತ ಹಿಂಸೆ ಕೊಡಲ್ಲ. ನೀನು ಸುಖವಾಗಿರು. ನಿಂಗೆ ಹೆಂಗೆ ಬೇಕೋ ಹಾಗೆ, ನಿಂಗೆ ಎಲ್ಲಿ ಬೇಕೋ ಅಲ್ಲಿ. ಇಷ್ಟು ದಿನ ನೀನು ನನ್ನ ಹೆಸರಲ್ಲಿ ಒದ್ದಾಡಿದ್ದು, ಕಷ್ಟಪಟ್ಟಿದ್ದು, ಅತ್ತಿದ್ದು, ನಂಗಾಗಿ ಕಾಣದೇ ಇರೋ ದೇವರಿಗೆಲ್ಲ ಹರಕೆ ಹೊತ್ತಿದ್ದು ಎಲ್ಲ ಸಾಕು. ಇವತ್ತಿಗೆಲ್ಲ ಮುಕ್ತಾಯ. ನಿನ್ನ ಹೊಸ ಜೀವನಕ್ಕೆ
ನಾನು ಅಡ್ಡಿ ಆಗಲ್ಲ. ನಿನ್ನ ಜೊತೆ ಬದುಕೋ ಅದೃಷ್ಟ ನನಗಿಲ್ಲ ಅನ್ಕೋತೀನಿ. ನಿನ್ನ ನೆನಪಲ್ಲಿ ನಾನು ಇಡೀ ಜೀವನ ಕಳಿತೀನಿ. ನಿಂಗೆ ಮಾತ್ರ ತೊಂದರೆ ಕೊಡಲ್ಲ. ನನ್ನ ನಂಬು ಪ್ರಾರ್ಥನಾ. ನಂಗೆ ನೀನು ಬೇಕು, ಆದರೆ ನಿಂಗೆ ನಾನು ಬೇಡ. ಹಾಗಿದ್ಮೇಲೆ ನನ್ನ ಜೊತೆ ಇರುವಂತೆ ನಾನು ಬೇಡೋದ್ರಲ್ಲಿ ಅರ್ಥನೇ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ, ಯಾವತ್ತಾದರೂ ನಿನಗೆ ನಾನು ಬೇಕು ಅನ್ಸಿದ್ರೆ ಈ ತೋಳುಗಳು ಸದಾ ನಿನ್ಗಾಗಿ ತೆರೆದಿರುತ್ತೆ. ನೀನು ಯಾವತ್ತಿದ್ರೂ ನನ್ನವಳೆ. ನಿನ್ನ ಸುಖಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಎಂಥ ತ್ಯಾಗ ಬೇಕಾದರೂ ಮಾಡ್ತೀನಿ. ನೀನು ಮಾತ್ರ ಗುಬ್ಬಿ ಮರಿ ಥರ ಬೆಚ್ಚಗೆ ಹಾಯಾಗಿರ್ಬೇಕು. ನನ್ನಿಂದ ನಿನ್ಗಾಗಿದ್ದು ಮೋಸ ಅಂತ ನೀನು ತಿಳ್ಕೊಂಡ್ರೆ ನಿನ್ನ ಬಿಟ್ಟಿರೋದು ಶಿಕ್ಷೆ ಅಂತ ನಾನು ತಿಳ್ಕೊತೀನಿ. ಆ ಶಿಕ್ಷೆನ ಅನುಭವಿಸೋದಕ್ಕೆ ನಾನು ತಯಾರಾಗಿದ್ದೀನಿ ಪ್ರಾರ್ಥನಾ. ನೀನು ಹೊಸ ಜೀವನನ ಸ್ವಾಗತಿಸೋಕೆ ನೀನು ತಯಾರಾಗು. ಅಲ್ಲ ಕಣೋ ಹರ್ಷ, ಮದುವೆ ಆದ ಹೊಸರಲ್ಲಿ ಸಮರ್ಥಕ್ಕೆ ಪಾರ್ಟಿ ಕೊಡೋಕ್ಕೆ ಅಂತ ನನ್ನನ್ನು ಹೊರಗೆ ಕರ್ಕೊಂಡು ಹೋಗಿದ್ದೀನಿ. ಅದಾದಮೇಲೆ ನೀನು ನಿನ್ನ ಹೆಂಡತಿ ಇಬ್ಬರೇ ಮೋಟ್ರ್ ಬೈಕಲ್ಲಿ ಜುಮ್ಮಂತ ಹೊರಟು ಬಿಡ್ತೀನಿ. ನೀನು ಯಾವಾಗಲೂ ನನ್ನನ್ನು ಹೊರಗೆ ಕರ್ಕೊಂಡು ಹೋಗೋದು. ನೀನು ಕಾರ್ ಕಲಿತು ನನ್ನನ್ನು ಹೊರಗೆ ಕರ್ಕೊಂಡು ಹೋಗಿ ಅಥವಾ ಈ ಮುದುಕನ ಸವಾಸ ಬೇಡ ಅಂತ ಬಿಟ್ಟುಬಿಟ್ಟಿದೀಯ. ಅಪ್ಪ, ನಾನು ಯಾಕಪ್ಪ ಕಾರ್ ಕಲ್ತ್ಕೋಬೇಕು? ಐಶು ನನ್ನ ಹತ್ರ ಇದೆಯಲ್ಲ. ಕಾರು ಅವಳದ್ದೇ, ಮನೆನೂ ಅವಳದ್ದೇ. ನಿಂದು ಅಂತ ಸ್ವಂತದ್ದೇನಿದೆ ಅದನ್ನು ಹೇಳು. ಅಪ್ಪ, ನೀನು ಮತ್ತೆ ಶುರು ಮಾಡಿದ್ಯಾ? ರೀ ಐಶ್ವರ್ಯ, ನಾನು ಸಮರ್ಥ್ ಸರ್ಗೆ ಕಾಲ್ ಮಾಡಿ ಬರ್ಲೇನ್ರಿ? ತುಂಬ ದಿವಸದಿಂದ ಅವ್ರ ಸುದ್ದಿನೇ ಇಲ್ಲ. ನಿಂದು ಅಂತ ಸ್ವಂತ ಅಭಿಪ್ರಾಯ ಏನೂ ಇಲ್ವೇನೋ? ಮದುವೆ ಆದ ದಿನದಿಂದಲೂ ನೋಡ್ತಾನೆ ಇದ್ದೀನಿ ನಾನು. ಏನಪ್ಪ ನೀನು ನೋಡ್ತಿರೋದು ಅಂಥದ್ದು? ಅಲ್ಲ ಕಣೋ, ನಿಮ್ಮಲ್ಲಿ ಗಂಡ ಯಾರು ಹೆಂಡತಿ ಯಾರು ಅಂತ. ಅಪ್ಪ, ನಿನಗೆ ನಿದ್ದೆ ಬರ್ತಿದೆ ಅನ್ಸುತ್ತೆ, ನೀನು ಹೋಗಿ ಮಲ್ಕೋ. ನಿದ್ಗಣ್ಣಲ್ಲಿ ಮಾತಾಡೋ ಅಭ್ಯಾಸ ನನಗಿಲ್ಲ. ಕಣ್ಣಿಗೆ ಕಂಡಿದ್ದನ್ನೇ ಹೇಳ್ತಾ ಇದ್ದೀನಿ. ಮದುವೆ ಆದ ಹೊಸರಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಪ್ರೀತಿಯಿಂದ ಹೋಗೋ ಬಾರೋ ಅಂತ ಕರೀತಾರೆ. ನಮ್ಮ ಅಜ್ಜಿ ನಮ್ಮ ತಾತನ್ನ ನೀನು ಅಂತಲೇ ಕರೀತಿದ್ಲು ಹಿಂದಿನ ಕಾಲದಲ್ಲೇ. ಅಂಥದ್ರಲ್ಲಿ ನಿಮ್ದೇನೋ ಇದು? ನೀನು ಅವಳನ್ನ ರೀ ಅಂತೀಯ, ಅವಳು ನಿನ್ನನ್ನು ಮಾರಾಯ ಹೋಗೋ ಬಾರೋ ಅಂತಾಳೆ. ಯಾವ ಕಾಲದ ಫ್ಯಾಷನ್ ಅಯ್ಯ ಇದು? ಇಷ್ಟೇನಾ? ನಾನೇನೋ ಅಂದ್ಕೊಂಡೆ. ಇದು ಫ್ಯಾಷನ್ ಅಲ್ಲ ಕಣಪ್ಪ, ಇದು ನಮ್ಮ ಮನಸ್ಸಿನ ಮಾತು. ಅವ್ರು ನನ್ನನ್ನು ನೀನು ಅಂತ ಕರೀತಾರೆ ಅಂದರೆ ನಾನು ಅವ್ರಿಗೆ ಅಷ್ಟು ಹತ್ರ ಆಗಿದ್ದೀನಿ ಅಂತ ಅರ್ಥ. ಓಹೋ, ನಿನಗೆ ಅವಳ ಹತ್ರ ಆಗಿಲ್ವಾ ಹಾಗಾದ್ರೆ? ಹೇಳದ್ನಲ್ಲಪ್ಪ, ಇದು ನಮ್ಮ ಮನಸ್ಸಿನ ಮಾತು. ನಿನ್ನಂಥವ್ರಿಗೆಲ್ಲ ಅರ್ಥ ಆಗಲ್ಲ. ನೀನು ಸುಮ್ಮನೆ ಹೋಗು. ಅಯ್ಯೋ, ನಿನ್ನ ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಮಾಡಿಸಯ್ಯ, ಅರ್ಥ ಮಾಡ್ಕೋತೀವಿ. ಬೆಕ್ಕಿನ ಬಿಡಾರ ಬೇರೆ ಅಂತಂದ ಹಾಗೆ ನಿಮ್ಮ ಈ ಹೊಸ ಆಚಾರ ಏನು ಅಂತ ನಮಗೂ ತಿಳಿಯುತ್ತೆ. ಅಪ್ಪ, ಆಚಾರ ವಿಚಾರ ಯಾವುದೋ ಪ್ರೀತಿಗೆ ಅಡ್ಡಿ ಆಗಲ್ಲ ಕಣಪ್ಪ. ಅವ್ರ ಪ್ರೀತಿ ಅಷ್ಟೊಂದು ಎತ್ತರದಲ್ಲಿದೆ. ಅದು ನಾನು ಅವ್ರ ಪ್ರೀತಿ ಕೊಡೋ ಗೌರವ. ಈಗೇನು ನಾವು ಮಲ್ಕೊಳ್ಳೋದು ಬಿಟ್ಟು ಪಂಚಾಯಿತಿ ಮಟ್ಟ ಕೂರ್ಬೇಕಾ? ನೋಡಪ್ಪ, ನೀನೇನೇ ಹೇಳಿದ್ರು ನಾನು ಅವ್ರನ್ನ ನೀವು ಅಂತಾನೆ ಕರೆಯೋದು. ನಮ್ಮ ಮನ್ಸಿನ ಮಾತು ನಮ್ಗೆ ಅರ್ಥ ಆಗುತ್ತೆ. ತುಂಬ ಬೆಳೆದ್ಬಿಟ್ಟೆ ಕಣೋ ಮಗನೇ, ಎಲ್ಲ ನನ್ನ ಕರ್ಮ. ಅವಳು ಕುಣಿಸ್ತಾಳೆ, ಅದಕ್ಕೆ ತಕ್ಕಾಗಿ ನೀನು ಕುಣಿ. ಸಾಲದಕ್ಕೆ ನನ್ನನ್ನು ಕುಡಿಸು. ಅಪ್ಪ, ಸುಮ್ಮನೆ ಇರಪ್ಪ. ಅಂಜನ್, ಹೇಳೋ ಮಾರಯ್ಯ. ಏನಪ್ಪ, ರಾಮ ಸೀತೆಗೆ ಈ ಆಂಜನೇಯ ಡಿಸ್ಟರ್ಬ್ ಮಾಡ್ತಿಲ್ಲ ತಾನೇ? ಏನೋ ಮಾರಯ್ಯ ನೀನು. ಸಮರ್ಥ್ ಸರ್ ಕಾಲ್ ಮಾಡ್ತಾನೆ ಅಂತ ನಾವಿಲ್ಲಿ ಕಾಯ್ತಾ ಇದ್ದೀವಿ, ನಿಮ್ದೇನೋ ಮಧ್ಯ. ನಾವಿಲ್ಲಿ ಟೆನ್ಷನ್ ಆಗಿದ್ದೀವಿ ಗೊತ್ತಾ? ಓಹೋ, ಏನಪ್ಪ ಅದು ನಿಮ್ದು ಅಂತ ಟೆನ್ಷನ್ನು? ಏನು ತಮಾಷೆ ಮಾಡ್ತಿದ್ಯಾ? ಸಮರ್ಥ್ ಸರ್ ಪ್ರಾರ್ಥನೆ ಮೇಡಮ್ ಎಲ್ಲಿದ್ದಾರೋ ಹೇಗಿದ್ದಾರೋ ಅನ್ನೋ ಟೆನ್ಷನ್ ಸ್ವಲ್ಪನೂ ಇಲ್ವೇನೋ ನಿನಗೆ? ಅವರೆಲ್ಲಿರ್ತಾರೆ? ಮನೆಯಲ್ಲಿ ಮಲಗಿ ಮಗು ಆಳ ಸದ್ದಿಗೆ 2 ಸಲ ಎದ್ದು 10 ಸಲ ಒಬ್ರಿಗೊಬ್ರು ಸಾರಿ ಅನ್ಕೊಂಡು. ಬಿಡಪ್ಪ, ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ನಮ್ದೇನು ಮಾತು. ಏನು ಹೇಳ್ತಿದ್ಯೋ? ಇರೋದನ್ನೇ ಹೇಳ್ತಾ ಇದ್ದೀನಿ. ಎಲ್ಲಿದ್ದೀರಾ ಯಾವಾಗ ನೀವು? ಬೆಂಗಳೂರಲ್ಲಿದ್ದೀರಾ ತಾನೇ? ಹೌದು ಕಣೋ, ಟೆನ್ಷನ್ ಕೊಡ್ಬೇಡ. ಅದೇನು ಹೇಳು ಬೇಗ. ಸಮರ್ಥ ಪ್ರಾರ್ಥನಾ ಒಂದಾಗಿ ಮನೆ ಸೇರಾಯ್ತು. ಏನು ಹೇಳ್ತಿದ್ಯೋ ಮರ್ಯಾ? ಜೋಕ್ ಮಾಡ್ತಿಲ್ಲ ತಾನೆ? ಅಯ್ಯ, ನಾನು ಯಾಕೋ ಜೋಕ್ ಮಾಡಲಿ? ಅಲ್ಲ,
ಅರ್ಧಂಬರ್ಧ ನೆಟ್ವರ್ಕ್ ಇರೋ ಈ ತೀರ್ಥಹಳ್ಳಿಗೆ ಮೆಸೇಜ್ ರೀಚ್ ಆಗಿದೆ. ಬೆಂಗಳೂರಿಂದ 2 ರೋಡ್ ಆ ಕಡೆ ಇರೋ ನಿನಗೆ ಮೆಸೇಜ್ ರೀಚ್ ಆಗಿಲ್ವೇನಾ? ಎಲ್ಲೋ ಇದೆಯಾ ನೀನು? ಅಪ್ಡೇಟ್ ಆಗೋ ಹರ್ಷ, ಇಲ್ಲಾಂದ್ರೆ ಈ ಫಾಸ್ಟ್ ಪ್ರಪಂಚದಲ್ಲಿ ಕೊಳಗೋಗ್ಬಿಡ್ತೀಯ ಅಷ್ಟೇ. ಎಂತ ಒಳ್ಳೆ ಸುದ್ದಿ ಹೇಳಿದೆ ಮಾರ್ಯ. ಸರಿ ಬಿಡು, ನಾನೇನಾದರೂ ಹಾಕ್ತೀನಿ. ಈಗ ಎಲ್ರಿಗೂ ಈ ಒಳ್ಳೆ ಸುದ್ದಿ ಹೇಳಬೇಕು. ಮೊದಲು ನೀನು ಫೋನ್ ಇಡು. ಎಂತ ಸಮೀನೋ ನೀನು? ಸುದ್ದಿ ಕೇಳಿದ ತಕ್ಷಣ ಕಟ್ ಮಾಡ್ಬಿಡದ? ಗೊತ್ತಾಯ್ತು ಬಿಡು, ಇನ್ ಅರ್ಜೆನ್ಸಿ ಏನು ಅಂತ. ಅಪ್ಪ, ರೀ ಐಶ್ವರ್ಯ, ಪ್ರಾರ್ಥನಾ ಮೇಡಮ್ನ ಸಮರ್ಥ್ ಸರು ಆಗ್ಲೇ ಮನೆ ಕರ್ಕೊ ಬಂದ್ರಂತೆ. ಹೌದೇನೋ? ತುಂಬಾ ಸಂತೋಷ ಕಣೋ. ಪ್ರಾರ್ಥನಾ ಮನೆಗೆ ಬಂದ್ಲು ಅಂದ್ರೆ ಎಲ್ರಿಗೂ ಒಂದ್ ರೀತಿ ಒಳ್ಳೇದೇನೆ. ಆದ್ರೂ ಇದು ಯಾಕೋ ಸರಿ ಇಲ್ಲ ಕಣ. ಯಾವ್ದು ಸರಿ ಇಲ್ಲಪ್ಪ? ಎಲ್ಲ ಸರಿ ಹೋಯ್ತಲ್ಲ. ಇನ್ನೇನು, ಅವ್ರಿಗೆ ಸ್ವಲ್ಪನಾದ್ರೂ ನಿಯತ್ ಬೇಡವಾ? ಅವ್ರಿಗೋಸ್ಕರ ನೀನು ಎಷ್ಟು ಕಷ್ಟಪಟ್ಟಿದ್ಯಾ, ಎಷ್ಟು ಅಲ್ದಿದ್ಯಾ, ಎಷ್ಟು ದಿನ ನಿದ್ಗೆಟ್ಟಿದ್ಯಾ. ಅವಳು ವಾಪಸ್ ಬಂದ ಮೇಲೆ ನಿನಗೆ ಫೋನ್ ಮಾಡಾರು ಹೇಳಬೇಕು ತಾನೆ. ಎಲ್ರು ಅಷ್ಟೇ ಕಣ, ಬೇಕಾದಾಗ ನಿನ್ನನ್ನ ಏಣಿ ತರ ಬಳಸ್ಕೋತಾರೆ ಅಷ್ಟೇ. ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಬೇಕಾದವ್ರಿಗೆ ಮಾತ್ರ ಫೋನ್ ಮಾಡಿ ಮಾತಾಡ್ತಾರಷ್ಟೇ. ಇಲ್ಲಿ ಎಲ್ರೂ ಅನುಕೂಲ ಸಿಂಧುಗಳೇ ನೋಡು. ಒಬ್ಬೊಬ್ರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದನ್ನ ನೀನ್ ಕಲ್ತ್ಕೋ. ನೀನೇ ಇಂದ್ರ, ನೀನೇ ಚಂದ್ರ ಅಂತ ಎಲ್ರನ್ನೂ ಎತ್ತರಕ್ಕೆ ಕೂರಿಸಿದ್ದು ಸಾಕು. ಅದೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ. ಒಟ್ಟಿನಲ್ಲಿ ಪ್ರಾರ್ಥನಾ ಮೇಡಮ್ ಮನೆಗೆ ಬಂದ್ರಲ್ಲ, ಅದೇ ನನಗೆ ಸಂತೋಷ. ಅಲ್ವೇಂದ್ರೆ ಐಶ್ವರ್ಯ? ಹೂ ಕಣೋ, ನಾಳೆನೆ ಹೋಗಿ ಪ್ರಾರ್ಥನಾನ ಮಗುನ ನೋಡ್ಕೊಂಬರೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಿಲನ 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 ಮಿಲನ. ಏನಮ್ಮ ಇನ್ನೂ ಇಲ್ಲೇ ಇದೆಯಾ? ಹೋಗಿ ಮಲ್ಕೋಬಾರ್ದಾ? ಮುಖ ನೋಡು ಎಷ್ಟೊಂದು ಸ್ವರ್ಗ ಹೋಗಿದೆ ಅಂತ. ನನ್ನ ಕೈ ನೋಡೋಕ್ಕಾಗಲ್ಲ ಕಣೆ, ಹೋಗಿ ಮಲ್ಕೋ. ಯಾಕೋ ನಿದ್ದೆ ಬರ್ತಿಲ್ಲ ಅತ್ತೆ. ಯಾಕೆ ಸುಳ್ಳು ಹೇಳ್ತೀಯ ಪ್ರಾರ್ಥನಾ? ಆಗ ನೋಡಿದ್ರೆ ನಿದ್ದೆ ಬರ್ತಿದೆ, ಊಟ ಬೇಡ ಅಂದೆ. ಈಗ ನೋಡಿದ್ರೆ ನಿದ್ದೆನೇ ಬರ್ತಿಲ್ಲ ಅಂತಿದ್ಯಾ. ಏನಾಗಿದೆ ನಿನಗೆ? ನನ್ನ ಹತ್ರ ಹೇಳ್ಕೊಳಕ್ಕೂ ಮುಜುಗ್ರನಾ? ಇಷ್ಟೆಲ್ಲ ರಂಪಾಟ ಆದಮೇಲೆ ಸಮರ್ಥನ್ ಜೊತೆ ಹೇಗೆ ಮಲ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ಯಾ? ನನ್ನ ಮಗ ಅಷ್ಟೊಂದು ಕೆಟ್ಟವನಲ್ಲಮ್ಮ. ನಿನ್ನನ್ನು ತುಂಬಾ ಪ್ರೀತಿಸ್ತಾನೆ. ಸ್ವಲ್ಪ ಕಷ್ಟ ಆದರೂ ಸಹಿಸ್ಕೊಂಡು ಅವನನ್ನು ಅರ್ಥ ಮಾಡ್ಕೋತೀಯಲ್ಲ? ಒಬ್ಬ ಅಮ್ಮನಾಗಿ ಕೇಳ್ಕೊತಿದ್ದೀನಿ ಕಣೆ. ಇವತ್ತು ರಾತ್ರಿ ಸುಖವಾಗಿ ನಿದ್ದೆ ಮಾಡು. ನಿದ್ದೆಗೆ ಎಲ್ಲದನ್ನೂ ಮರೆಸೋ ಶಕ್ತಿ ಇದೆ. ನಾಳೆಯಿಂದ ಹೊಸ ಜೀವನ ಪ್ರಾರಂಭ ಅನ್ಕೋ. ಹೋಗು ಮಲ್ಕೋ, ಹೋಗಮ್ಮ. ದೇವ್ರೆ, ಮತ್ತೆ ಮತ್ತೆ ಯಾಕೆ ನನಗಿಂಥ ಪರಿಸ್ಥಿತಿ ತರ್ತಿದ್ಯಾ? ಸರಿಯಾಗಿ ಮಾತೇ ಆಡೋಕ್ಕಾಗದಿರೋರ ಜೊತೆ ಒಂದೇ ರೂಮಲ್ಲಿ, ಅದು ಒಂದೇ ಹಾಸಿಗೆಯಲ್ಲಿ ಮಲ್ಕೊಳಕ್ಕಾಗತ್ತಾ?
ನಿಜವಾಗ್ಲೂ ಅವರು ಬದಲಾಗಿದ್ದಾರಾ ಇಲ್ಲ ತನ್ನ ಮಗ ಅಂತ ಅತ್ತೆ ವಹಿಸ್ಕೊಂಡು ಬಂದ್ರ? ಹಾಗೇನಾದರೂ ಬದಲಾಗಿದ್ರೆ ಅವರೇ ಬಾಯಿ ಬಿಟ್ಟು ಹೇಳ್ತಾರೆ. ಇಷ್ಟು ದಿನ ಹೇಳ್ತಾ ಇದ್ರು ತಾನೆ, ಹೆಂಡತಿ ಮಗಳು ಬೇಕು ಅಂದರೆ ಅವರೇ ಹತ್ರಕ್ಕೆ ಬರ್ತಾರೆ. ಬಾಪು, ಯಾರೆಷ್ಟೇ ಹತ್ರ ಆದರೂ ಈ ಅಮ್ಮನ್ನ ದೂರ ಮಾಡ್ಕೊಳ್ಳಲ್ಲ ತಾನೆ. ಯಾರನ್ನು ಬೇಕಾದರೂ ನಾನು ಬಿಟ್ಟಿರ್ತೀನಿ, ನಿನ್ನನ್ನು ಮಾತ್ರ ಬಿಟ್ಟಿರಲ್ಲ ನಾನು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಿಲನ 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 ಮಿಲನ. ಪ್ರಾರ್ಥನಾ, ತುಂಬ ಸುಸ್ತಾಗಿದೆಯಮ್ಮ. ನೀನೆಷ್ಟು ಕಷ್ಟಪಟ್ಟೆ ಅಲ್ವೇನೋ. ಇನ್ಮೇಲೆ ಅದ್ಯಾವುದು ನಿಂಗಿರಲ್ಲ ಕಣೋ. ನೀನು ನೆಮ್ಮದಿಯಾಗಿರ್ಬೋದು. ನೀನು ಶಾಶ್ವತವಾಗಿ ನನ್ನಿಂದ ದೂರ ಆಗೋವರೆಗಾದರೂ ಈ ಮುದ್ದು ಮುಖನ ನೋಡೋಕೆ ಸಿಗ್ತಿದೆಯಲ್ಲ, ಅದೇ ನನಗೆ ಎಷ್ಟೆಷ್ಟೋ ಖುಷಿ ಕೊಡುತ್ತೆ. ನೀನು ಹಾಯಾಗಿ ಮಲ್ಕೋ. ನಿಂಗೆ ನಾನು ಬೇಡವಾದ ಮೇಲೆ ನಾನು ಈ ಥರ ಎಲ್ಲ ಮಾಡೋದು ತಪ್ಪು. ಹೊರಟರೆ ಸೋಲಿನ ಕದನ, ಪ್ರೀತಿಗೆ ಸೋತರೆ ಗೆಲುವಿನ ಮೇಲನ. ಪ್ರೀತಿಗೆ ಸೋತರೆ ಗೆಲುವಿನ ಮೇಲನ. ಗುಡ್ ಮಾರ್ನಿಂಗ್ ಐಶ್ವರ್ಯ. ತುಂಬ ದಿವಸದಿಂದ ನಿದ್ದೆ ಮಾಡಿ ಒದ್ದಾಡ್ತಿದ್ರಲ್ಲ, ರಾತ್ರಿ ಚೆನ್ನಾಗಿ ನಿದ್ರೆ ಬಂತ? ನಾನು ಅಷ್ಟೇ ರೀ, ತುಂಬ ನೆಮ್ಮದಿಯಿಂದ ನಿದ್ದೆ ಮಾಡಿದೆ. ಇವತ್ತಿಂದ ನನಗೆ ಹೊಸದಾಗಿ ಬದುಕಬೇಕು, ಹೊಸ ಜೀವನ ಶುರು ಮಾಡಬೇಕು ಅಂತ ಅನಿಸ್ತಾ ಇದೆ. ಅಷ್ಟೊಂದು ಖುಷಿ ಆಗ್ತಿದೆ. ಆಮೇಲೆ ಐಶ್ವರ್ಯ, ಇವತ್ತು ಸಂಜೆ ಪ್ರಾರ್ಥನಾ ಮೇಡಮ್ನ ಮತ್ತು ಅವ್ರ ಪಾಪುನ ನೋಡ್ಕೊಂಬರಕ್ಕೆ ಹೋಗೋಣ.
updates, follow us on twitter.com/The Suvarna TV. Like us on facebook.com/The Suvarna TV. Watch us on youtube.com/Suvarna.